ನಮೋ ಸರ್ಕಾರ ಅಟ್ 11 ವರ್ಷದ ಸಾಧನಾ ಸಮಾವೇಶದಲ್ಲಿ ವಿಜಯೇಂದ್ರ ಭಾಗಿ. ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ನಡೆದ ನಮೋ ಸರ್ಕಾರದ 11 ವರ್ಷದ ಸಾಧನಾ ಹಾಗೂ ಗಣ್ಯರ ಸಮಾವೇಶದಲ್ಲಿ ಬಿಜೆಪಿ ರಾಜ್ಯ ಅಧ್ಯಕ್ಷರು ಹಾಗೂ ಶಾಸಕರೂ ಆದ ಶ್ರೀ ಬಿವೈ ವಿಜಯೇಂದ್ರ ಭಾಗಿಯಾಗಿದ್ದರು. ನಗರದ ಶ್ರೀರಾಮ ಮಂದಿರ ರಸ್ತೆಯಲ್ಲಿ ಇರುವ ಕಮಟಿಕಾರ ಭವನದಲ್ಲಿ ನಡೆದ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಯಶಸ್ವಿಯಾಗಿ 11 ವರ್ಷ ಪೂರ್ಣಿಸಿದ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕದ ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಯ ಮುಖಂಡರು ಹಾಗೂ ಬಿಜೆಪಿ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಶ್ರೀ ರಾಜೀವ ಕುಡಚಿ ಹಾಗೂ ವಿಜಯೇಂದ್ರ ಮಾತನಾಡಿ, ಕೇಂದ್ರ ಸರ್ಕಾರದ ಯೋಜನೆಗಳನ್ನು ವಿವರವಾಗಿ ನೆರೆದ ಕಾರ್ಯಕರ್ತರು ಹಾಗೂ ಗಣ್ಯರಿಗೆ ತಿಳಿಸಿದರು. ಈ ಸಭೆಯಲ್ಲಿ ಜಿಲ್ಲಾ ಅಧ್ಯಕ್ಷರು, ಶಾಸಕರು, ಮಾಜಿ ಸಂಸದರು, ಶಾಸಕರು ಹಾಗೂ ಎಲ್ಲ 3 ಜಿಲ್ಲೆಯ ಪ್ರಮುಖರು ಭಾಗವಹಿಸಿದರು. ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 177 ಕಿಲೋಮೀಟರ್, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಗಳಲ್ಲಿ ಅದ್ಭುತವಾದಂಥ ಭಾರತ್ ಮಾಲಾ ಸೂರತ್ ಚೆನ್ನೈ ಗ್ರೀನ್ಫೀಲ್ಡ್ ಎಕ್ಸ್ಪ್ರೆಸ್ ವೇ ಇಂಥದ್ದು ನಮ್ಮ ಜಿಲ್ಲೆಗಳಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಉದ್ದಗಲಕ್ಕೂ ಕೂಡ ಆಗ್ತಾ ಇರೋ ಮೂಲಭೂತ ಸೌಕರ್ಯಗಳು ನಾವು ನೋಡ್ತಾ ಇದ್ದೀವಿ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಇವತ್ತು 360 ಡಿಗ್ರಿ ಡೆವಲಪ್ಮೆಂಟ್, 360 ಡಿಗ್ರಿ ಡೆವಲಪ್ಮೆಂಟ್, ಸರ್ವತೋಮುಖ ಈ ರಾಷ್ಟ್ರದ ಡೆವಲಪ್ಮೆಂಟ್ ಮಾಡಿಕೊಂಡು ಇಡೀ ವಿಶ್ವದಲ್ಲೇ, ಇಡೀ ವಿಶ್ವವೇ ತಿರುಗಿ ನೋಡುವಂಥ ನಾಯಕತ್ವವನ್ನು ಕೊಟ್ಟಂಥ ಯಾರಿಗಾದರೂ ಕೀರ್ತಿ ಸಲ್ತದಪ್ಪ ಅಂತಂದರೆ ಮಾನ್ಯ ನರೇಂದ್ರ ಮೋದಿಜಿಯವರು ಸಲ್ತದ ಬಂಧುಗಳೇ. ಇವತ್ತು ಅದೇ ನಿಟ್ಟಿನಲ್ಲಿ ಇತ್ತೀಚೆಗೆ ಒಂದು ಕರ್ನಾಟಕದಲ್ಲಿ ಸರ್ವೆ ಕೂಡ ಆಯಿತು. ನಮ್ಗೆ ಗುರ್ತಿದೆ, ನಮ್ಮ ಮಾಧ್ಯಮದ ಸ್ನೇಹಿತರ ಸರ್ವೆ. ಇವತ್ತೇ ಚುನಾವಣೆ ಆದರೆ ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ 150ರಿಂದ 160 ಸ್ಥಾನಗಳು. ಈ ಕಾಂಗ್ರೆಸ್ ಜನ ವಿರೋಧಿ, ರೈತ ವಿರೋಧಿ, ಯುವಕರ ವಿರೋಧಿ, ಮಹಿಳಾ ವಿರೋಧಿ ಈ ಕಾಂಗ್ರೆಸ್ಗೆ 50ರಿಂದ 60 ಸ್ಥಾನಗಳನ್ನುವಂಥದ್ದು ಇವತ್ತು ಹೇಳ್ತಾ ಇದ್ದಾರೆ. ಇದು ಯಾಕೆ ಸಾಕಾರ ಆಯಿತು? ಮೋದಿಜಿಯವರ ಒಂದು ಯೋಜನೆಗಳು ಜನರಿಗೆ ಮುಗ್ತಾ ಇದ್ದಾವೆ. ಮತ್ತೆ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಅತ್ಯಂತ ಅದ್ಭುತ. ನಾನು ಅವ್ರ ಜೊತೆ 3-4 ದಿವಸ ಬೆಂಗಳೂರು ಮೈಸೂರು ಪಾದಯಾತ್ರೆಯಲ್ಲಿದ್ದೆ. ನನಗಂತೂ ಬಹುಶಃ ನಮ್ಮ ತರುಣ ಯಡಿಯೂರಪ್ಪನವ್ರು ನೆನಪಾಗ್ತಾ ಇದೆ ಅವ್ರಿಗೆ ನೋಡಿದ್ರೆ. ಅಂದಿನ BS ಯಡಿಯೂರಪ್ಪನವ್ರು ಹೋರಾಟ ಮಾಡಿದಂಥ ಕಾಲಗಳು ಇವತ್ತು ಬಹುಶಃ ಮರುಕಳಿಸಿದೆ. ಮಾನ್ಯ BY ವಿಜೇಂದ್ರ ಅವರಲ್ಲಿ ನಾನು ತರುಣ ಯಡಿಯೂರಪ್ಪನವರನ್ನ ಇವತ್ತು ನೋಡ್ತಾ ಇದ್ದೇನೆ ಅಂತಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಹೀಗಾಗಿ ಅವರ ಇಡೀ ರಾಜ್ಯದಲ್ಲಿ ಹೋರಾಟಗಳನ್ನು, ಈ ಭ್ರಷ್ಟ ಸರ್ಕಾರ, ದುಷ್ಟ ಸರ್ಕಾರದ ವಿರುದ್ಧ ಹೋರಾಟಗಳನ್ನು, ಮತ್ತೆ ನಿಮ್ಮೆಲ್ಲರ ಸಹಕಾರದಿಂದ ಏನು ಹೋರಾಟಗಳು ನಡೀತಾ ಇದ್ದಾವೆ ಅದರ ಫಲಶ್ರುತಿ ಮತ್ತು ಈ ದಿನ ಬೆಳಿಗ್ಗೆ ಒಂದು ಹಗರಣದಲ್ಲಿ ಅಡಗಿದಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಜನರಿಗೆ ಬೇಸತ್ತುಕೊಂಡು ಇವತ್ತು ಯಾವತ್ತು ಈ ಸರ್ಕಾರವನ್ನು ಕಿತ್ತೆಸೆಯುತ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಜನರು ಬೇಸತ್ತುಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ನಿಜವಾಗಿ ಪ್ರಧಾನಮಂತ್ರಿಗಳ ಆಶಯ ಏನಿದೆ ಅದನ್ನು ಮುಗಿಸೋದು ಹಂಗೆ ಆಗುತ್ತೆ. ಇದಕ್ಕೆ ಯಾವ ಶ್ಯೂರಿಟಿಯನ್ನು ಬೇಕಾಗಿಲ್ಲ. ಮೇಡಮ್ ರೇಖಾ ಅವರ ನಂಬರು ಇರುತ್ತೆ, ಜಿಲ್ಲಾಧ್ಯಕ್ಷ ಹತ್ರ ಇರುತ್ತೆ. ಜಿಲ್ಲಾಧ್ಯಕ್ಷ ಎಲ್ಲ ಮಂಡಲ ಅಧ್ಯಕ್ಷರಿಗೆ ಅವ್ರ ನಂಬರನ್ನು ಕೊಡಿ. ಮಾನ್ಯ ರಾಜ್ಯಾಧ್ಯಕ್ಷರು ನಮ್ಮ ಕಾರ್ಯಕರ್ತರಿಗೆ ಇದನ್ನೇ ಒಂದು ವಿಶೇಷ ಅಭಿಯಾನ ಮಾಡಬೇಕು, ಪ್ರಧಾನಮಂತ್ರಿಗಳ ಯೋಜನೆಯನ್ನು ಮುಗಿಸುವಂತಹ ಪ್ರಯತ್ನ ಮಾಡಲಿಕ್ಕೆ ಅವರನ್ನು ತಯಾರು ಮಾಡಬೇಕು ಅನ್ನುವಂತಹ ಯೋಚನೆಯನ್ನು ಮಾಡಿದ್ದಾರೆ. ಈಗ 11 ವರ್ಷ ನರೇಂದ್ರ ಮೋದಿಯವರ ಆಡಳಿತ ಪೂರೈಕೆ ಆಗಿದೆ. 11 ವರ್ಷದ ಹಿಂದೆ ಭಾರತದ ಬಗ್ಗೆ ಪರಿಕಲ್ಪನೆ ಹೇಗಿತ್ತು? ಇವತ್ತು ಜಗತ್ತಿನಲ್ಲಿ 2 ಡಜನ್ಗಿಂತ ಹೆಚ್ಚು ರಾಷ್ಟ್ರಗಳು ತಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಆದರೆ ಈ ಹಿಂದೆ ಭಾರತ ದೇಶದ ಪ್ರಧಾನಿ ನಮ್ಮ ದೇಶಕ್ಕೆ ಬರ್ತಾರೆ ಅಂದರೆ ಆ ದೇಶದವರು ಯೋಚನೆ ಮಾಡ್ತಿದ್ರು ಸಾಲ ಕೇಳಲಿಕ್ಕೆ ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ ಅಂತ. ಗರೀಬಿ ಹಟಾವೋ ಯೋಜನೆಯನ್ನು ಘೋಷಣೆಯನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಮಾಡಿದರು. ಆದರೆ ಗರೀಬಿ ಹಟಾವೋ ಆಯ್ತಾ? 1966-67ರಲ್ಲಿ ಗರೀಬಿ ಹಟಾವೋ ಮಾಡಿ ಅಧಿಕಾರಕ್ಕೆ ಬಂದಂತಹ ಶ್ರೀಮತಿ ಇಂದಿರಾ ಗಾಂಧಿ
92ನೇ ಇಸ್ವಿಗೆ ಈ ದೇಶವನ್ನು ಯಾವ ಮಟ್ಟಕ್ಕೆ ಇಟ್ಟಿದ್ರು ಅಂದರೆ 92ನೇ ಇಸ್ವಿಯಲ್ಲಿ PV ನರಸಿಂಹರಾವ್ ಅವರು 11 ವರ್ಷ ನಾವು ಚರ್ಚೆ ಮಾಡ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಈ ದೇಶದ ಗೃಹ ಸಚಿವ ಉಕ್ಕಿನ ಮನುಷ್ಯ ಅಂತ ಖ್ಯಾತಿಯಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರು ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಒಂದು ಅಪೇಕ್ಷೆ ಅಂತೆ ಏನು ನಮ್ಮ ದೇಶದಲ್ಲಿ 158 ಹೆಚ್ಚು ಜಿಲ್ಲೆಗಳಿರುವಂಥ ನಕ್ಸಲಿಸಂ ಅಂತಕ್ಕಂಥ ಪೀಡೆ ನಮಗೆ ಕಾಡ್ತಾ ಇತ್ತು, ಅದನ್ನು ಬುಡ ಸಮೇತ ಕಿತ್ತಾಕ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ 18 ಜಿಲ್ಲೆಗಳಲ್ಲಿ ಮಾತ್ರ ಇವತ್ತು ನಕ್ಸಲಿಸಂ ಇವತ್ತು ಜೀವಂತವಾಗಿದೆ. ಅದನ್ನು ಕೂಡ ಮುಂದಿನ 2-3 ವರ್ಷದಲ್ಲಿ ಬುಡ ಸಮೇತ ಕಿತ್ತಾಕ್ತೇವೆ ಅನ್ನೋ ಒಂದು ಶಪಥವನ್ನು ಅದು ದೇಶದ ಪ್ರಧಾನಮಂತ್ರಿ ಮಾಡ್ತಾರೆ. ಇದ್ರ ಬಗ್ಗೆ ಕಾಂಗ್ರೆಸ್ ಚರ್ಚೆ ಮಾಡೋದಿಲ್ಲ. ಇದ್ರ ಬಗ್ಗೆ ಕಾಂಗ್ರೆಸ್ ಚರ್ಚೆ ಮಾಡೋದಿಲ್ಲ. ಕುರ್ಚಿ ರಾಜು ಅವರು ಹೇಳ್ತಾ ಇದ್ರು, ಸಿಗಂದೂರು ಸೇತುವೆ ಬಗ್ಗೆ ಉಲ್ಲೇಖ ಮಾಡಿದ್ರು. ಮೊನ್ನೆ ಅಲ್ಲಿರ್ತಕ್ಕಂಥ ಕ್ರಿಯಾಶೀಲ ಸಂಸದರು ಬಿ.ವೈ. ರಾಘವೇಂದ್ರ ಅವರು, ಮಾಜಿ ಮುಖ್ಯಮಂತ್ರಿ ರೈತ ನಾಯಕ ಸನ್ಮಾನ್ಯ ಯಡಿಯೂರಪ್ಪನವರ ಕನಸಿನ ಕೂಸೋದು. ಸುಮಾರು 50-60 ವರ್ಷಗಳ ಕಾಲ ಸುದೀರ್ಘವಾದಂಥ ಒಂದು ಹೋರಾಟ. ಆ ನದಿಯಿಂದ ಆ ಭಾಗದಲ್ಲಿರ್ತಕ್ಕಂಥ ಬಡವರು ನಿಮಗೆ ಗೊತ್ತಿರಲಿ ಇವತ್ತು, ಯಾಕೆ ಮಾಧ್ಯಮದಲ್ಲಿ ಬೇರೆ ರೀತಿ ಚರ್ಚೆ ಆಗ್ತಾ ಇದೆ. ಅನೇಕ ಪ್ರಾಣ ಕಳ್ಕೊಂಡಿದ್ದಾರೆ, ಜೀವಗಳು ಹೋಗಿದ್ದಾವೆ. ಯಾವುದೋ ಪಾಪ ಗರ್ಭಿಣಿ ಹೆಂಗಸು ರಾತ್ರಿ 12 ಗಂಟೆಗೆ ಆಸ್ಪತ್ರೆ ಕರ್ಕೊಂಡು ಹೋಗಬೇಕು, ಆಗ ಆ ಸಂದರ್ಭದಲ್ಲಿ ಲಾಂಚ್ ಇರೋದಿಲ್ಲ. ಆ ತಾಯಿ ಬರೋದಕ್ಕಾಗ್ದೇ 10 ಮಹಿಳೆಯರು ಇವತ್ತು ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ತಂದೆ ತಾಯಂದ್ರು ಆರೋಗ್ಯ ಸರಿ ಇಲ್ಲ, ಆಸ್ಪತ್ರೆಗೆ ಹೋಗಬೇಕು, ಲಾಂಚ್ ಇರೋದಿಲ್ಲ, ಹೋಗೋದಕ್ಕೆ ಅವು ವ್ಯವಸ್ಥೆಗಳು ಇರೋದಿಲ್ಲ, ಸುತ್ತಕೊಂಡು 2-3 ತಾಸು ಬಳಸ್ಕೊಂಡು ಹೋಗ್ಬೇಕು, ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ. ಆದರೆ ಅದಕ್ಕಿಂತ ಪ್ರಮುಖ ಇರತಕ್ಕಂಥ ಅಂಶ ಹೇಳ್ತೇನೆ, ಇವತ್ತೊಂದು ರಾಜಕೀಯ ಪಕ್ಷ ಅಥವಾ ಒಂದು